ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರಿನ ಡಿಆರ್ಸಿ ಚಿತ್ರಮಂದಿರದಲ್ಲಿ ಭಗೀರಥ ಚಲನಚಿತ್ರದ ನಾಯಕ ನಟ ಜಯಪ್ರಕಾಶ್ ಹಾಗೂ ನಟ-ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಹಾಗೂ ಮಾಜಿ ಎಂಎಲ್ಎ ನಾಗೇಂದ್ರ ಅವರು ಚಲನಚಿತ್ರ ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಚಲನಚಿತ್ರಕ್ಕೆ ಶುಭ ಕೋರಿದರು. ಅದ್ಭುತವಾಗಿ ಮೂಡಿಬಂದಿದೆ. ಭಗೀರಥ ಅನ್ನೋಕ್ಕೋಸ್ಕರ ಒಳ್ಳೆ ಟೈಟಲನ್ನು ಅವ್ರು ಕೊಟ್ಟಿದ್ದಾರೆ. ಮೂವಿನಲ್ಲಿ ಏನೆಲ್ಲ ಬರುತ್ತೆ, ಗ್ರಾಮೀಣ ಸೊಡುಗಿದೆ ಮತ್ತು ಒಂದು ಒಳ್ಳೆ ಮೆಸೇಜನ್ನು ಸಹ ಕೊಟ್ಟಿದ್ದಾರೆ. ಮೂವಿನಲ್ಲಿ ಎಲ್ಲ ಹೊಸ ಮುಖಗಳು, ಹಳೆ ಮುಖಗಳು ಎರಡೂ ಸಹ ಇದ್ದಾರೆ. ತುಂಬ ಸೀನಿಯರ್ ಆಕ್ಟ್ರುಗಳು ಇದ್ದಾರೆ ಮತ್ತು JP ಅವರು ಸಹ ಸೀನಿಯರ್ ಆಕ್ಟರ್ ಇದ್ದಾರೆ. ಮತ್ತು ಹೀರೋಯಿನ್ಸಲ್ಲಿ ಸಾಕಷ್ಟು ಜನ 3 ಜನ ಇದ್ದಾರೆ. ಅದರಲ್ಲಿ ಇವರು ಸಹ ಇದ್ದಾರೆ. ಭಾಳ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೊದಲನೇ ಮೂವಿನಲ್ಲಿ ಇಷ್ಟೊಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮುಂದಕ್ಕೆ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ನನಗಾದ್ರೂ ಅನಿಸ್ತದೆ. ಮತ್ತು JP ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಫೈಟ್ ಮಾಡಿದ್ದಾರೆ. ಮತ್ತು ನಮ್ಮ ಮೈಸೂರವರು ಎಲ್ಲರೂ ಸಹ ಸೇರಿ ಮಾಡಿರ್ತಕ್ಕಂಥದ್ದು ನನಗೆ ಭಾಳ ಖುಷಿಯಾಗಿದೆ. ಈ ಮೂವಿನಲ್ಲಿ ಒಳ್ಳೆ ಮೆಸೇಜು ಸಹ ಇದೆ. ನಿಮ್ಮ ಒಂದು ಅಕ್ರಮಗಳು ಯಾವ ರೀತಿ ನಡೀತದೆ, ಆ ಮಠದ ವಿರುದ್ಧ ಯಾವ ರೀತಿ ಅಕ್ರಮ ನಡೀತದೆ, ಅಂಥ ಸಂದರ್ಭದಲ್ಲಿ ಒಂದು ಸ್ಟಿಮ್ ಆಪ್ರೇಷನ್ ಸಹ ಮಾಡಿ ನೀವು TVನಲ್ಲಿ ಯಾವ ರೀತಿ ಮಾಡ್ತೀರಿ ಅದನ್ನು ರಿಯಲಿ ಮೂವಿನಲ್ಲಿ ತೋರಿಸಿದ್ದಾರೆ. ಭಾಳ ಖುಷಿಯಾಗುತ್ತೆ. ನಮ್ಮೆಲ್ಲ VIPsಗಳು, ಎಲ್ಲ ಕಾರ್ಯಕರ್ತರು ಮತ್ತು ಮೈಸೂರಿನ ಪ್ರತಿಷ್ಠಿತರು ಎಲ್ಲರೂ ಸಹ ಬಂದು ಮೂವಿ ನೋಡಿದ್ದಾರೆ. ನಿಜಕ್ಕೂ ಸಹ ಈ ಮೂವಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸಿದೆ. ಮತ್ತು JP ಅವ್ರಿಗೆ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇದೇ ರೀತಿ ಮುಂದಿನ ದಿನ ಒಳ್ಳೊಳ್ಳೆ ಮೂವಿಗಳನ್ನ ಅವ್ರು ಮಾಡಲಿ. ಮೈಸೂರಿಂದ ಒಬ್ಬರು ಈ ರೀತಿಯಾದಂಥ ಮೂವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಭಾಳ ಖುಷಿ ತಂದಿದೆ. ಅಧಿದೇವತೆ ಚಾಮುಂಡೇಶ್ವರಿ ಈ ಮೂವಿಗೆ ಯಶಸ್ವಿ ಕೊಡಲಿ ಅಂತಕ್ಕಂಥದ್ದು. ಈ ಆಕ್ಟರ್ಗಳು ಒಳ್ಳೆ ಯೂತ್ ಆಕ್ಟ್ರುಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಮೈಸೂರವರೇ ಆಗಿರ್ತಕ್ಕಂಥವ್ರು ಎಲ್ಲರೂ ಸಹ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಸರ್, ಇಷ್ಟು ವರ್ಷ ರಾಜಕೀಯದಲ್ಲಿ ಗೆದ್ದಿದ್ರು, ಆಮೇಲೆ ಕಾವೇರಿ ಗಲಾಟೆ ಕೂಡ ಅವರು ಯಾವತ್ತೋ 1996ನೇ ಇಸ್ವಿಗೆ ಜ್ಞಾಪನ ಬರುತ್ತೆ. ಅವತ್ತೊಂದು ದಿನ ಜೀವರಾಜ್ ಆಳ್ವರು ಅವರ ಗುರುಗಳು ಇದ್ದರು. ನಾನು ಸಹ ಇದ್ದೆ ಬೆಂಗಳೂರಲ್ಲಿ. ಅವತ್ತು ಸಂಕಲಿಗೌಡರಿಗೆ ಬದಲಾಗಿ ಅವರು ಟೀಮ್ ಅನೌನ್ಸ್ ಆಗೋಂಥ ಸಂದರ್ಭ ಇತ್ತು. ಆದರೆ ಅವ್ರ ಬ್ಯಾಡ್ ಲ್ಯಾಕ್ ಅವತ್ತು ಅನೌನ್ಸ್ ಆಗಲಿಲ್ಲ. ಸಂಕಲಿಗೌಡರು ಪಾಪ್ಯುಲಾರಿಟಿ ಇತ್ತು. ಅವತ್ತೊಂದು ದಿನ ಅವ್ರ ಅದೃಷ್ಟ ಚೆನ್ನಾಗಿತ್ತು. ಅವ್ರಿಗೆ ಟಿಕೆಟ್ ಅವ್ರು ಕೊಟ್ಟರು. ಅವರು 4 ಬಾರಿ ಶಾಸಕರಾದರು. ಅದಾದ ನಂತರದಲ್ಲಿ ನಾನು ಆ ಕ್ಷೇತ್ರಕ್ಕೆ ಶಾಸಕನಾಗಿ ಕೆಲಸ ಮಾಡೋಂಥ ಅವಕಾಶವನ್ನು ನನಗೆ ಸಿಕ್ಕಿದೆ. ಫಿಲಮಲ್ಲಿ ಅವ್ರು ಮಿಂಚ್ತಾ ಇದ್ದಾರೆ. ಇದೇ ರೀತಿ ಭಗವಂತ ಅವ್ರು ಒಳ್ಳೇದು ಮಾಡಲಿ. ಸಂಪೂರ್ಣವಾದಂಥ ಸಪೋರ್ಟ್ ನಮ್ದು ಅವ್ರಿಗೆ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಆಲ್ ದ ಬೆಸ್ಟ್. ನಾವು ಅಲ್ಲೇ ಬೆಂಗಳೂರಲ್ಲಿ ಎಲ್ಲ ಥಿಯೇಟರ್ಗಳಿಗೆಲ್ಲ ಹೋಗ್ತಾ ಇದ್ದೀವಿ. ನಾವೆಲ್ಲ ಆರ್ಟಿಸ್ಟ್ಗಳು ಎಲ್ಲರೊಟ್ಟಿಗೆ ಜನ ಒಂದೇ. ಸೂಪರ್ ಮೂವಿ, ಎಕ್ಸ್ಟ್ರಾರ್ಡಿನರಿ ಮೂವಿ. ಕತೆ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಫೈಟಿಂಗ್ ಚೆನ್ನಾಗಿದೆ. ಇಷ್ಟೇ ಮಾತು. ಗೆದ್ದಿದ್ದೀರ ನೀವಾಗಲೇ, ಗೆದ್ದಿದ್ದೀರ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಂಟೈರ್ ಮೈಸೂರಲ್ಲಿ ಯಾರು VVIPs ಇದ್ದರು ಎಲ್ಲರೂ ಬಂದು ಇವತ್ತು ಇಲ್ಲಿ ಸಿನಿಮಾ ನೋಡಿದ್ದಾರೆ. ಅವರೆಲ್ಲರೂ ಕೂಡ ನಮ್ಗೆ ಶುಭ ಕೋರ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ, ನಟನೆ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ. ಹೊಸಬ್ರು ಹೀರೋಯಿನ್ಸ್ ಇಬ್ಬರು ಮಾಡಿದ್ದಾರೆ, 3 ಜನನೂ ಹೊಸಬ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅನೇಕರು VIPs ಎಲ್ಲ ಬಂದಿದ್ದಾರೆ, ಎಲ್ಲ ಅದೇ ಹೇಳ್ತಾ ಇದ್ದಾರೆ. ಸಿನಿಮಾ ಗೆದ್ದಿದೆ, ಕಂಗ್ರ್ಯಾಚುಲೇಷನ್ಸ್, ನೀವು ನೆಕ್ಸ್ಟ್ ಮೂವಿಗಳು ಮಾಡಿ ಅಂತೇಳಿ ಶುಭವನ್ನು ಕೋರ್ತಾ ಇದ್ದಾರೆ. ಅದರಲ್ಲಿ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಅನೇಕರು ಇವತ್ತು ಹಿರಿಯರು ಎಲ್ಲ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಪಾತ್ರದ ಬಗ್ಗೆ ಸರ್? ಅದೇ ಪಾತ್ರ ಇಟ್ಸ್ ವೆರಿ ಡೈನಾಮಿಕ್. ಅದು ಏನಂದರೆ ಇವಾಗ ಒಂದು ಕೆಲಸಕ್ಕೆ ಹೋಗ್ತೀವಿ, ಆಗಲ್ಲ ಕೆಲಸ, ಸೋತ್ಬಿಡ್ತೀವಿ. ಮತ್ತೊಂದು ಕೆಲಸಕ್ಕೆ ಹೋಗ್ತೀವಿ, ಸೋತ್ಬಿಡ್ತೀವಿ, ಅದೇ ಕೆಲಸ, ಮತ್ತೆ ಸೋಲ್ತೀವಿ. ಧೃತಿಗೆಡದೆ ಬೇಡ, ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇರಬೇಕು. ವಿಲ್ ಪವರ್, ಮರುಪ್ರಯತ್ನ ಮಾಡಿ ಗೆಲ್ಲಬೇಕು, ಗುರಿ ಮುಟ್ಟಬೇಕು. ಅದು ಇವತ್ತು ಯುವಜನತೆಗೆ, ಹುಡುಗರು ಕಾಲೇಜವ್ರಿಗೆಲ್ಲ ಒಂದು ಒಳ್ಳೆ ಸಂದೇಶ ಇದೆ. ಆ ಸಂದೇಶದ ಮುಖಾಂತರ ಈ ಸಿನಿಮಾ ಗೆದ್ದಿದೆ. ಹಾಗಾಗಿ ಎಲ್ಲ ಯುವಕರು ಬಂದು, ಯುವತಿಯರು ಬಂದು ಸಿನಿಮಾ ನೋಡಲಿ ಅಂತ ಹೇಳಿ ಪ್ರತಿಯೊಬ್ಬರು ವೀಕ್ಷಕರು ಬಂದು ಈ ಸಿನಿಮಾ ನೋಡಿ ನಮ್ಮ ಆಶೀರ್ವಾದ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಸರ್ ತುಂಬ ಚೆನ್ನಾಗಿದೆ ಸರ್. ಎಲ್ಲೇ ಹೋದರೂ ತುಂಬ ಸಿನಿಮಾ ಇದೆ. ಗೆದ್ದಿದ್ದೀರಾ, ಸಿನಿಮಾ ಗೆದ್ದಿದೆ, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಇವಾಗ ನಮ್ಮ ಎಲ್ಲರ ಪರವಾಗಿ, ಎಲ್ಲ VVIPs ಪರವಾಗಿ ನಾಗೇಂದ್ರ ಅವರು ಮಾತಾಡಿದ್ರು. ಈಗ ನಮ್ಮ ಅಧ್ಯಕ್ಷರು ಮುಂದೆ ರೆಡಿ ಆಗಿದೆ ಸರ್, ಮುಂದಿನ ಚಿತ್ರಗಳಿಗೆ ಅಲ್ಲ, ಇದು ದಿಗ್ದರ್ಶಕ ರೆಡಿ ಇದೆ. ಅದು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಅಲ್ಲೇ ಕತೆ ನೋಡಿದ್ರಲ್ಲ, ಅದು ಕಂಟಿನ್ಯೂ. ಅಭಿಮಾನಿ ದೇವರುಗಳಿಗೆ ಭಗೀರಥ ತಂಡದಿಂದ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಹಾಗೂ ಮಾಧ್ಯಮದವರು ಕೂಡ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಪತ್ರಿಕೆಯವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇವತ್ತು ಭಗೀರಥ ರಾಮ್ ಜನಾರ್ದನ್ ಅವರು ಒಂದು ಒಳ್ಳೆ ಕತೆ ಮಾಡ್ಕೊಂಡು ಬಂದಿದ್ರು. 3-4 ಕಡೆ ಹೋಗಿ ಕತೆ ಹೇಳಿದ್ರು.
ಯಾರೋ ಹೇಳಿ ಕಳಿಸಿದ್ರು. ಜಮಾನ ಚಿತ್ರದ ನಿರ್ಮಾಪಕ ಚೇತನ್ ಎಸ್ ರಮೇಶ್ ಬಹಳ ಪ್ರೀತಿಸ್ತಾರೆ, ಈ ಕಥೆನ ಒಪ್ಕೋತಾರೆ ಹೋಗಿ ಅಂತ ಹೇಳಿದಾಗ, ಈ ಕಥೆನ ನಾವು ಕೇಳಿದಾಗ ಹೀರೋ ಜಯಪ್ರಕಾಶ್ ಅವ್ರನ್ನ ಕೂರಿಸ್ಕೊಂಡು ಈ ಕತೆ ಕೇಳಿದ ತಕ್ಷಣ ಸಮಾಜಕ್ಕೆ ನಾವೇನಾದ್ರು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಭಾವನೆ ನಮ್ಮ ಮೊದಲಿಂದನೂ ಇದೆ. ನಾವು ಇಲ್ಲಿವರೆಗೂ ಭಾಳ ಸೋಷಲ್ ವರ್ಕು ಒಂದೆಲ್ಲ ಒಂಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತೇನಾಗ್ಬಿಟ್ಟಿದೆ, ಈ ಒಳ್ಳೆ ಈಗ ರಾಜ್ಕುಮಾರ್ ಅವ್ರದ್ದು 205 ಸಿನಿಮಾ ಓಡಿಸಿದ್ದಾರೆ, ವಿಷ್ಣುವರ್ಧನ್ ಸರ್ದವ್ರದ್ದು, ಡಾಕ್ಟರ್ ವಿಷ್ಣುವರ್ಧನ್ ಸರ್ದು 204 ಸಿನಿಮಾ ಓಡಿಸಿದ್ದಾರೆ. ಹಾಗೆ ಈ ಕಾಂತಾರ ಏನು ಓಡ್ತು ಅದ್ರಲ್ಲಿ ಒಳ್ಳೆ ಮೆಸೇಜ್ ಇತ್ತು. ಈ ಭಗೀರಥದಲ್ಲಿ ಹಾಗೆ ಮೆಸೇಜ್ ಇದೆ. ಬಂಡೆ ಮಹಾಕಾಳಿ ಅಮ್ಮ ತಾಯಿ ಆಶೀರ್ವಾದದಲ್ಲಿ ಮೂರ್ತ ಆಗಿದೆ. ಆ ತಾಯಿ ಆಶೀರ್ವಾದದಲ್ಲಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಭಗೀರಥದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ನು ಅವರ ಆರೈಕೆ ಆಶೀರ್ವಾದ ಈ ಗೆಲುವಿಗಿದೆ. ಹಾಗೆ ಏನು ಕಲಾವಿದರು ಈ ಭಗೀರಥದಲ್ಲಿ ಅಭಿನಯಿಸಿದ್ರು ಅವರು ತುಂಬ ಚೆನ್ನಾಗಿ ಎಲ್ಲ ಅಭಿನಯಿಸಿದ್ದಾರೆ, ಅವ್ರದ್ದು ಕೂಡ ಆಶೀರ್ವಾದ ಇದೆ. ಅಭಿಮಾನಿ ದೇವರುಗಳು ಏನು ಸಿನಿಮಾ ನೋಡಿದ್ದಾರೆ ಅವ್ರದ್ದು ಜಾಸ್ತಿ ಆಶೀರ್ವಾದ ಇದೆ. ನಾವು ಎಲ್ಲೇ ಹೋದ್ರೂ ಹೋಗಿ ಸಿನಿಮಾ ನೋಡಿ ಬಂದಂಥವ್ರು ತುಂಬ ಚೆನ್ನಾಗಿದೆ, ಈ ಸಿನಿಮಾ ತುಂಬ ಸಕ್ಸಸ್ ಆಗುತ್ತೆ, ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ, ನಾವೆಲ್ಲ ನೋಡಿದ್ರೆ ಭಾಳ ಚೆನ್ನಾಗಿದೆ, ಕುಟುಂಬ ಸಮೇತ ಬಂದು ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ಪ್ರಭಾ ಟಾಕೀಸ್ಗೆ ಹೋಗಿದ್ದು, ಬಹಳ ಅದ್ದೂರಿ ಸ್ವಾಗತ. ಅಲ್ಲಿ ಸಿನಿಮಾ ನೋಡಿದವರು ಬಂದವರು ಎತ್ತಿ ಕೂಗಾಡಿ ಕುಣಿದಾಡ್ಬಿಟ್ರು. ಭಗೀರಥ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ. ಹಾಗೂ ಇವತ್ತು ನಾವು ಪ್ರೇಕ್ಷಕರು ಎಲ್ಲರೂ ಸಿನಿಮಾ ನೋಡಬೇಕು ಅಂತ ನೋಡುವಂಥ ಸಿನಿಮಾ ಆಗಿದೆ. ಇವತ್ತು ಬರ್ತಾ ಇರೋ ಸಿನಿಮಾಗಳಲ್ಲಿ ಈ ಥರ ಸಿನಿಮಾ ಸಿಕ್ಕಿಲ್ಲ, ಇದನ್ನು ಕಳ್ಕೊಬಾರ್ದು, ನಾವು ಬೇರೆಯವರು ಕೂಡ ಬಂದು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ ಪ್ರಕಾರವಾಗಿ ಮಾಧ್ಯಮದವರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ಈ ಮಾಧ್ಯಮದವರು ಈ ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ ವಿಷಯನ ಮುಟ್ಟಿಸಿ, ಏನು ನೀವು ಸಿನಿಮಾ ಮಾಡಿ ಸಿನಿಮಾ ನೋಡ್ಕೊಂಡು ಹೋಗಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅದನ್ನು ಅವ್ರು ಬಂದು ನೋಡಿದ್ರೆ ನಮ್ಮ ಭಗೀರಥನ ಕಾಂತಾರ ಥರ ಸಕ್ಸಸ್ ಮಾಡಿಕೊಟ್ರು ಅಂತ ಒಂದು ಆಸೆ ಪಡ್ತೀವಿ. ಅವ್ರ ಆಶೀರ್ವಾದಕ್ಕೆ, ಅವ್ರು ನೋಡಿ ಆರೈಸೋದಕ್ಕೆ ನಾವು ಕಾಯ್ತೀವಿ. ಹಾಗಾಗಿ ಈ ಒಂದು ನೆಕ್ಸ್ಟು ಇನ್ನು ಇದಾದ ನಂತರ ಇನ್ನೂ ಒಂದು ಬೇರೆ ಕಡೆ ಎಲ್ಲ ಕಡೆ ಹೋಗುವಂಥದ್ದಿದೆ, ಪ್ರೆಸ್ ಮೀಟ್ ಮಾಡೋಂಥದ್ದಿದೆ. ಈ ಪ್ರೇಕ್ಷಕರು ಸಿನಿಮಾನ ನೋಡಿ ಆರೈಸಿ ಆಶೀರ್ವಾದಿಸಲಿ. ಅಭಿಮಾನಿ ದೇವರುಗಳಿಗೆ ಕೈ ಮುಗಿದು ಮತ್ತೊಂದು ಸಲ ನಮಸ್ಕಾರ ತಿಳಿಸ್ತೀನಿ. ಭಗೀರಥನ ದಯಮಾಡಿ ಸಮಯ ಫ್ರೀ ಮಾಡಿಕೊಂಡು ನಿಮ್ಮ ಆರೋಗ್ಯ ಭಾಗ್ಯ ಮತ್ತು ಸಂತೋಷ ಈ ಭಗೀರಥದಲ್ಲಿ ಸಿಗುತ್ತೆ. ದಯಮಾಡಿ ನಾನು ಖಂಡಿತವಾಗ್ಲೂ ನನ್ನ ಸ್ವಂತಕ್ಕೆ ನಾನು ಹೇಳ್ಕೊತಾ ಇಲ್ಲ, ನೀವು ಸಿನಿಮಾ ಬಂದು ನೋಡಿ, ನೋಡಾದ್ಮೇಲೆ ನೀವೇ ಒಂದಲ್ಲ ಎರಡಲ್ಲ 10 ಜನಕ್ಕೆ ನಿಮ್ಮ ಬಾಯಿಂದ ಹೇಳ್ತೀರಿ. ಹೇಳಿದಾಗ ನಮ್ಮ ಭಗೀರಥಗೆ ಆಶೀರ್ವಾದ ಮಾಡಿದಾಗುತ್ತೆ. ನಿಮ್ಮೆಲ್ಲರಿಗೂ ನಮ್ಮ ಭಗೀರಥ ತಂಡದಿಂದ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಚೇತನ್ ಎಸ್ ರಮೇಶ್, ಇದು ಸಾಯಿ ಪ್ರೊಡಕ್ಷನ್ ಮೊದಲನೇ ಪ್ರೊಡ್ಯೂಸರು, ರಮೇಶ್ ಗೌಡ್ರು 2ನೇ ಪ್ರೊಡ್ಯೂಸರು, ಭೈರಪ್ಪ ಗೌಡ್ರು 3ನೇ, ನಾನು ಚೇತನ್ ಎಸ್ ರಮೇಶ್. ಒಳ್ಳೆ ನಿರ್ಮಾಣ ಮಾಡಿದ್ದೀವಿ. ಇನ್ನೂ ನಾವು ಒಳ್ಳೊಳ್ಳೆ ಮೆಸೇಜ್ನ ಹುಡುಕಿ ಸಮಾಜಕ್ಕೆ ಕೊಡ್ತೀವಿ. ನಮಗೆ ಸಮಾಜ ಚೆನ್ನಾಗಿರೋದು ಭಾಳ ಮುಖ್ಯ. ಸಮಾಜದವರ ಆಶೀರ್ವಾದ ನಮಗೆ ಭಾಳ ಬೇಕು. ಸಿನಿಮಾ ತಂಡದಲ್ಲಿ, ಸಿನಿಮಾ ರಂಗದಲ್ಲಿ ನಾನಾ ಥರ ಸಿನಿಮಾಗಳು ಮಾಡ್ತಾರೆ, ನಾನಾ ಥರ ಸಿನಿಮಾ ನೋಡ್ತಾರೆ, ಆದರೆ ಮೆಸೇಜ್ ಕೊಡೋದು ಭಾಳ ಮುಖ್ಯ. ಬಂಗಾರದ ವಂಶ ಒಂದು ಬಂತು, ಸಂಪತ್ತಿಗೆ ಸವಾಲು ಬಂತು, ಅಣ್ಣವ್ರ ಸಿನಿಮಾ. ಹಾಗೆ ವಿಷ್ಣುವರ್ಧನ್ ಅಣ್ಣವ್ರದ್ದು ಯಜಮಾನ ಬಂತು, ಅದರಲ್ಲೆಲ್ಲ ಭಾಳ ಒಳ್ಳೊಳ್ಳೆ ಮೆಸೇಜು. ಹಾಗೆ ಈ ಭಗೀರಥದಲ್ಲಿ ಒಳ್ಳೆ ಮೆಸೇಜ್ ಇದೆ. ನೀವು ನೋಡಿ ಆರೈಸಿ ಆಶೀರ್ವದಿಸಿ. ನಿಮ್ಮೆಲ್ಲರಿಗೂ ಭಗೀರಥ ತಂಡದಿಂದ ನಮಸ್ಕಾರ. ನಮ್ಮ ನಾಗೇಂದ್ರ ಸರ್ ಹೇಳ್ದಂಗೆ ಕಥೆನಲ್ಲಿ ಒಳ್ಳೆ ಮೆಸೇಜ್ ಇದೆ. ಮತ್ತು JP ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಹೀರೋಯಿಂದೂ ಚೆನ್ನಾಗಿ ಆ್ಯಕ್ಟಿಂಗ್ ಬಂದಿದೆ. ಮತ್ತು ಜೊತೆಗೆ ಹೇಗೆ ಹೆಣ್ಮಕ್ಳನ್ನ ಕೇರ್ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಜೊತೆಗೆ ಹಳ್ಳಿ ಸೊಗಡು ಇದೆ ಮತ್ತು ಫೈಟಿಂಗು ಚೆನ್ನಾಗಿ ಬಂದಿದೆ. ಒಟ್ಟಾರೆ ಚೆನ್ನಾಗಿದೆ. ಕೂತ್ಕೊಂಡು ಫ್ಯಾಮಿಲಿ ಇಡೀ ಕರ್ನಾಟಕದಲ್ಲಿ ನಾವು ರಾಜ್ಯಾದ್ಯಂತ ಬಿಡುಗಡೆ ಮಾಡಿದ್ದೀವಿ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆಮೇಲೆ ನಮ್ಮ ಭಗೀರಥಿಗೆ ಫಿಲಿಮ್ನ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಹೋದ್ಮೇಲೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಎಲ್ಲರ ಮನಸ್ಸಲ್ಲಿ ಅದು ಭಗೀರಥ ಅಂತ ಉಳ್ಕೊಂಡಿದೆ. ಅದು ಈ ನಮ್ಮ ಆಡಿಯನ್ಸ್ ಹೊರಗಡೆ ಹೋಗಿ ನಮಗೆ ಸ್ವಲ್ಪ ಸಹಕಾರ ಕೊಟ್ಟರೆ ನಮ್ಮ ಭಗೀರಥನ ಇನ್ನೂ ಸಕ್ಸಸ್ ಮಾಡ್ಬೋದು. ಚೆನ್ನಾಗಿ ಓಡ್ತಾ ಇದೆ, ಎಲ್ಲರ ಬಾಯಲ್ಲೂ ಭಗೀರಥ ಅಂತ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಮ್ಮ ಭಗೀರಥದಲ್ಲಿ ಒಳ್ಳೆ ಸಾಂಗ್ ಇದೆ, ಫೈಟ್ ಇದೆ, ಅದರಲ್ಲೂ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಿಲನ್ಗಳು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಪಾತ್ರನೂ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಭಗೀರಥನ ಇನ್ನೂ ನೋಡಿ ನಮ್ಮ ಈ ಭಗೀರಥ ಟೀಮ್ನ ಹಾರೈಸಲಿ ಅಂತ ಈ ಮೂಲಕ ನಾವು ನಿಮ್ಮ TV ಚಾನೆಲ್ ಮೂಲಕ ನಿಮ್ಮನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ರೆಸ್ಪಾನ್ಸ್ ನೋಡಿ ಈಗಾಗಲೇ ಪ್ರೊಡ್ಯೂಸರ್ಗೆ ಧೈರ್ಯ ಬಂದಿದೆಯಾ? ಅಲ್ಲ, ನಮಗೆ ಫಿಲಿಮ್ ಕತೆ ನೋಡಿ ಧೈರ್ಯ ಬಂದಿತ್ತು. ಆದರೆ ರಿಲೀಸ್ ಆದಮೇಲೆ ನೋಡೋಣ ಅಂತಿದ್ದೋ. ಈಗ ರಿಲೀಸ್ ಆಗಿ ನಮ್ಮ ಆಡಿಯನ್ಸು ನಮಗೆ ಭಗೀರಥದ ಬಗ್ಗೆ ಮೆಚ್ಚುಗೆ ಬರ್ತಿರೋದ್ರಿಂದ ನಮಗೆ ಭಾಳ ಸ್ವಲ್ಪ ಧೈರ್ಯ ಬಂದಿದೆ ಈಗ.
ನಾವು ಸ್ವಲ್ಪ ಗೆದ್ದು ಅನ್ನೋ ಒಂದು ಧೈರ್ಯ ಬಂದಿದೆ. ನಾವು ಇನ್ನೂ ಮುಂದೆ ಗೆಲ್ತೀವಿ. ಗೆದ್ದು ಇನ್ನೂ ಮಾಡ್ತಾ ಇದ್ರೆ ಸರ್, ಈಗ ಏನಾದ್ರು ಡಿಸ್ಕಷನ್ ನಡೆದಿದೆಯಾ? ಇಲ್ಲ, ಈಗ ಹೇಳಿ ನಿಮಗೆ ಒಂದು ಸತಿ ಆಗ ನಿಮ್ಗೆ ಸಂದರ್ಶನ ಕೊಟ್ಟಿದ್ದೆ. ಒಂದು ಸತಿ ನಾವು ಒಂದು ವಾರ TV ಫಿಲಿಮ್ ರಿಲೀಸ್ ಆದಮೇಲೆ ಒಂದು ವಾರ ಆದಮೇಲೆ ನಾವು ಮಾತಾಡ್ತೀವಿ ಅಂತ. ಈಗ ನಾವು ನೆಕ್ಸ್ಟ್ ಫಿಲಿಮ್ಗೆ ನಾವು ಕುಂತು ಈ ಟೀಮೇ ಮಾಡ್ತೀವಿ, ಇನ್ನೊಂದು ಟೀಮ್ ಮಾಡ್ತೀವಿ. ಒಳ್ಳೆ ಫಿಲಿಮ್, ಒಳ್ಳೆ ಸ್ಟೋರಿನ ಮುಂದೆ ಮಾಡೋಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ ಈಗ. ಒಳ್ಳೆ ಮೇಡಮ್, ಹೊಸದಾಗಿ ನಟನೆ ಮಾಡಿದ್ದೀವಿ, ಯಾವ ರೀತಿ ಇದೆ ಮೇಡಮ್ ರೆಸ್ಪಾನ್ಸ್? ತುಂಬ ಖುಷಿ ಆಗ್ತಾ ಇದೆ. ಬಿಗ್ ಸ್ಕ್ರೀನ್ ನಂದು ಫಸ್ಟ್ ಸಿನಿಮಾ. ನಾನು ಕಿರುತೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇವತ್ತು ನನ್ನ ಫಸ್ಟ್ ಸಿನಿಮಾ. ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನೀವುಗಳು ಕೂಡ ನೋಡ್ತಾ ಇದ್ದೀರಾ. ತುಂಬ ಒಳ್ಳೆ ರಿವ್ಯೂಸ್ ನಮಗೆ ಸಿಗ್ತಾ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಓಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಸಾಂಗ್ಸ್, ಫೈಟಿಂಗ್ಸ್ ಆ್ಯಂಡ್ ಓಲ್ ಮೂವಿ ಎಲ್ರಿಗೂ ಇಷ್ಟ ಆಗಿದೆ. ತುಂಬ ಒಳ್ಳೆ ರಿವ್ಯೂಸ್ ನಮಗೆ ಬರ್ತಾ ಇದೆ. ಖುಷಿ ಇದೆ. ಭಗೀರಥ ಸಕ್ಸಸ್ಸಲ್ಲಿ ನಮ್ಮ ಇಡೀ ಚಿತ್ರತಂಡ ಖುಷಿಲಿದ್ದೀವಿ. ಜಯಪ್ರಕಾಶ್ ಅವ್ರ ನಟನೆಗೆ ಏನು ಹೇಳ್ತೀರಾ ಮೇಡಮ್? ಯಾಕಂದರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ನಾನು ಹೇಳೋದೇ ಬೇಡ. ಲೈಕ್ ಎವ್ರಿಬಡಿ ವಾಸ್ ಲೈಕ್, ಎಲ್ಲರೂ ಹೇಳ್ತಾ ಇರೋದೇ ಫಸ್ಟ್ ಬಂದಾಗ JP ಅವರ ಆ್ಯಕ್ಟಿಂಗ್ ಬಗ್ಗೆನೇ. ಅವರ ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಸಾಂಗಲ್ಲಾಗಿರ್ಬೋದು, ಓಲ್ ಮೂವಿ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ನನಗೂ ಕೂಡ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ಅಲ್ಲ, ಫಸ್ಟ್ ಬಂದಾಗ ಭಯ ಇದ್ದೇ ಇರುತ್ತೆ. ಒಂದೊಳ್ಳೆ ಮೆಸೇಜ್ ಕೊಟ್ಟರೆ, ಒಂದು ಕತೆ ಚೆನ್ನಾಗಿದ್ರೆ ಜನ ಕೈ ಬಿಡಲ್ಲ ಅಂತ ಅನ್ನಿಸ್ತಾ ಅಂತ. ಖಂಡಿತ ಸರ್. ಇವಾಗ ನಿಮಗೆ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಅಂತ. ನಮ್ಮ ಸಿನಿಮಾ ರಿಲೀಸ್ ಆಗುವಾಗ ಮೋರ್ ದೆನ್ 9 to 11 ಮೂವೀಸ್ ರಿಲೀಸ್ 11 ಮೂವೀಸ್ ರಿಲೀಸ್ ಆಗಿದೆ. ಒಂದು ಸ್ವಲ್ಪ ಭಯ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಬಟ್ ರಿಲೀಸ್ ಆದಮೇಲೆ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ನಮ್ಮ ಸಿನಿಮಾನ ಒಪ್ಕೊಂಡಿದ್ದಾರೆ. ಬಿಕಾಸ್ ಅದು ಒಂದು ಕೌಟುಂಬಿಕ ಚಲನಚಿತ್ರ ಅಂತ ಹೇಳ್ಬೋದು. ಇಡೀ ಕುಟುಂಬ ಕುತ್ಕೊಂಡು ನೋಡೋಂತಹ ಚಿತ್ರ. ಸೊ ಎಲ್ರಿಗೂ ಇಷ್ಟ ಆಗಿದೆ. ನಮಗೊಂದು ಸಕ್ಸಸ್ ಸಿಕ್ಕಿದೆ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ. ನೆಕ್ಸ್ಟ್ ಪ್ರಾಜೆಕ್ಟ್ ನಂದು ರಿಲೀಸ್ ಆಗ್ತಾ ಇರೋ ಫಸ್ಟ್ ಸಿನಿಮಾ ಇದು. ಇನ್ನೆರಡು ಸಿನಿಮಾ ಲೀಡಾಗಿ ಮಾಡಿದ್ದೀನಿ, ಬರುತ್ತೆ. ಥ್ಯಾಂಕ್ ಯು. ಬಗ್ಗೆ ಅದೇ ಸ್ಟಾರ್ಟಿಂಗ್ ಅಂತ ಬಂದಾಗ ನಾನು ಬರೀ ಒಂದು ಸಾಂಗಲ್ಲಿ ಬಂದ್ರೂ ನಾನು ಮೊದಲಿಂದನೂ ಹೇಳ್ತಾ ಇರೋದು ಇಡೀ ಸಿನಿಮಾ ನನ್ನ ಸಿನಿಮಾ. ಯಾಕಂದರೆ ಆ ಸ್ಟೋರಿ ಆಗಲಿ ನಮ್ಮೆಲ್ಲರಿಗೂ ಕನೆಕ್ಟ್ ಆಗೋ ಅಂಥ ಸ್ಟೋರಿ ಅದು. ಸೊ ತುಂಬ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಜನರು ರೆಸ್ಪಾನ್ಸ್ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಮಾರ್ನಿಂಗು ಪ್ರಭಾ ಥಿಯೇಟರ್ ಹತ್ರ ಹೋಗಿದ್ವಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಸೊ 4 ದಿನ ಆದ್ರೂ ಎಲ್ಲ ಕಡೆ ಕ್ರೌಡ್ ಆಗ್ತಿರೋದು, ಹೌಸ್ಫುಲ್ ಆಗ್ತಿರೋದು. ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಆ್ಯಂಡ್ ಜಯಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಹೀರೋಯಿನ್ಸು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ 50 days 100 days ಓಡಿ ಸಿನಿಮಾಗೆ ಒಂದು ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಸಾಂಗ್ ಬಗ್ಗೆ ಹೇಳಿದ್ರಿ ಮೇಡಮ್, ಅದು ರಿಲೀಸ್ ಆದಾಗಲೇ ಸಾಂಗ್ಗೆ ಸಿಕ್ಕಾಪಟ್ಟೆ ಮೆಚ್ಚುಗೆ ಬಂದಿತ್ತು. ಇಲ್ಲ, ಹೌದು. ಯಾಕಂದರೆ ಸಿನಿಮಾ ಫುಲ್ ಮುಗ್ದೋಗಿತ್ತು. ಸ್ಟಿಲ್ ಟೈಟಲ್ ಟ್ರ್ಯಾಕ್ ಬೇಕು ಅಂತ ಹೇಳಿ ಡೈರೆಕ್ಟರ್ ಸರ್ ಇನ್ವಾಲ್ವ್ ಮಾಡಿ, ನಾನು ಹೈದ್ರಾಬಾದ್ ಶೂಟಿಂಗಲ್ಲಿದ್ದೆ. ಸೊ ಸ್ಟಿಲ್ ಅವ್ರು ಬಂದು ಕರೆದು ಒನ್ ಡೇಲಿ ಮಾಡಿರೋಂಥ ಸಾಂಗ್ ಅದು. ಸೊ ಫೈನಲ್ ಟಚಪ್ ಥರ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಆ ಫೈನಲ್ ಟಚಪ್ಪೇ ಇವತ್ತು ಹಿಟ್ ಆಗೋಯ್ತು ಸಾಂಗ್. ಆ್ಯಕ್ಚುಲಿ ಇಡೀ ಸಿನಿಮಾಗೆ ಆ ಸಾಂಗ್ ಒಂಥರ ಟಾಪೆಸ್ಟ್ ಲಿಸ್ಟಲ್ಲಿದೆ. ಸೊ ದಟ್ ಈಸ್ ದ ಗುಡ್ ಥಿಂಗ್ ಆ್ಯಕ್ಚುಲಿ. ಇದೆ ಭಾಳ ಒಂದು ವೆರಿ ಗುಡ್ ಮೂಮೆಂಟ್ ಫಾರ್ ಮೀ ಆ್ಯಂಡ್ ಮೈ ಟೀಮ್, ಭಗೀರಥ ಟೀಮ್ಗೆ. ಈಗ ಇವರು ನಮ್ಮ ಮಾಜಿ MLA ಅವರು ನಾಗೇಂದ್ರ ಸರ್ ಸಿನಿಮಾ ನೋಡಿದ್ರು. ಅವ್ರ ಸ್ನೇಹಿತರು, ಅವ್ರ ಟೀಮೆಲ್ಲ ಬಂದಿದ್ದರು, ನಮ್ಮ ಜೊತೆ ಎಲ್ಲ ಸಿನಿಮಾ ನೋಡಿದ್ರು. ತುಂಬ DRCಯಲ್ಲಿ ತುಂಬ ಖುಷಿ ಅಂತ ಹೇಳ್ಬೋದು. ಯಾಕೆಂದರೆ ಏನು 2.5 hours 2 hours 21 minutes ಮೂವಿ ಇದೆ. ಒಂದು ಸೆಕೆಂಡು ಸಹ ಅವರು ಫೋನ್ ಸಹ ತೊಗೊಂಡಿರಲಿಲ್ಲ, ಮ್ಯೂಟ್ಗೆ ಹಾಕ್ಕೊಂಡು ಫೋನ್ನ ನೋಡಿದ್ರು. ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಗ್ರಿಪ್ ಇದೆ ಸ್ಕ್ರೀನ್ ಪ್ಲೇ ಅಂತ. ಪ್ರತಿಯೊಬ್ಬರು ಹೇಳ್ತಾರೆ ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಒಂದು ಚೂರು ಬೋರ್ ಆಗಲ್ಲ, ವಂಡರ್ಫುಲ್ ಮೂವಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು. ರಿಯಲಿ ಥ್ಯಾಂಕ್ ಯು ಸರ್. ನಿಮ್ಮ ಟೈಮ್ ಬಿಡು ಮಾಡ್ಕೊಂಬಂದು ನಮ್ಮ ಸಿನಿಮಾನ ನೀವು ನೋಡಿ ಅಪ್ರಿಷಿಯೇಟ್ ಮಾಡಿ ಎಲ್ಲ ಮಹಾಜನತೆಗೆ ಹೇಳಿದ್ರಲ್ಲ ಚೆನ್ನಾಗಿದೆ ಅಂತ ತುಂಬ ಖುಷಿ ಆಯಿತು. ಖಂಡಿತವಾಗ್ಲೂ ಏನಂದರೆ, ಒಂದು ಕಲೆ ಅಂದ ತಕ್ಷಣ ಜ್ಞಾಪಕ ಬರೋದು ಮೈಸೂರು ಜನ ಯಾವತ್ತೂ ನಮಗೆ ಬಿಡಲ್ಲ. ಯಾಕಂದರೆ ಇದೊಂದು ನಮಗೆ ತವ್ರ ಮನೆ ಅಂತ ಹೇಳ್ಬೋದು ಕಲೆ ವಿಚಾರಕ್ಕೆ ಬಂದಾಗ. ಹಾಗಾಗಿ ಭಾಳ ಖುಷಿಯಾದ ವಿಚಾರ, ಭಾಳ ವಂಡರ್ಫುಲ್ಲಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ತಾ ನಾನು ತುಂಬ ಇಟ್ ಇಸ್ ಅ ವೆರಿ ಗುಡ್ ಮೂಮೆಂಟ್ ಫಾರ್ ಮೀ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.